ಶ್ರೀರಾಮ್ ಅವರು ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀರಾಮ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಶಿರಾದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/10/2011 2011 ಸಮಯ ಸಂಜೆ 4:20. 4:20. ಏನ್ ಪ್ರಶ್ನೆ ಇತ್ತು? ಆರೋಗ್ಯ ಸಮಸ್ಯೆ ಇತ್ತು ಮೇಡಮ್. ಅದಕ್ಕೆ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶ್ರೀರಾಮ್ ಅವರು ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಆರೋಗ್ಯದ ಬಗ್ಗೆ ಅಲ್ವಾ? ಆರೋಗ್ಯ ಸಮಸ್ಯೆ ಏನಾದ್ರು ಪರಿಹಾರ ಇದ್ರೆ ಪರಿಹಾರ ಏನಾದ್ರು ಇದೆ? ಆಯಿತು, ನೋಡೋಣ. ನೋಡಿ, ಈಗ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಇವರಿಗೆ. ರಾಹು ಇರತಕ್ಕಂಥದ್ದು ವೃತ್ತಿ ಕರ್ಮಸ್ಥಾನದಲ್ಲಿ ಕುಜಕ್ಷೇತ್ರದಲ್ಲಿದ್ದಾನೆ. ರಾಹು ಈಗ ರಾಶಿಯಿಂದ ಗಮನಿಸ್ಕೊಂಡ್ರೂ ಲಾಭದಲ್ಲಿದ್ದಾನೆ ರಾಹು. ವಸ್ತುತಃ ತೀರಾ ಗಂಭೀರವಾದ ಏನು ಲಕ್ಷಣ ಇಲ್ಲ ಇಲ್ಲಿ. ಷಷ್ಠ ಸ್ಥಾನದಲ್ಲಿ ಕುಜ ಇದ್ದಾನೆ. ಈಗ ಗೋಚಾರದಲ್ಲಿ ಅವನು ಕೂಡ, ಕುಜನು ಕೂಡ ಮಿತ್ರಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಲಗ್ನಾಧಿಪತಿ ದ್ವಿತೀಯ, ಏನು ಅಂಥ ಪ್ರಮಾದ ಅನಿಸುವಂಥದ್ದು ಏನೂ ಇಲ್ಲ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ, ರಾಹು ಇರೋ ಕಾರಣದಿಂದಾಗಿ, ಅದು ಕುಜಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಬಹುದು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಪ್ರತಿ ಮಂಗಳವಾರ ಮಾಡಿಸಿ, ಅದು ತುಂಬ ಸಹಾಯ ಆಗುತ್ತೆ, ಸಾಕಷ್ಟು ಸಹಾಯ ಆಗುತ್ತೆ. ಗಾಬರಿ ಬೇಡ, ಏನು ಅಂಥ ಆತಂಕ ಏನೂ ಇಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರತ್ನಮ್ಮ ಅವರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರತ್ನಮ್ಮ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮ ಅವ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ್ಮ. 17 17 5 5 1984. 1984 ಸಮಯ ಸಮಯ ಗೊತ್ತಿಲ್ರಿ. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ದಾಂಪತ್ಯ ಕಲಾ ಐತ್ರಿ, ಗಂಡ ಹೆಂಡತಿ ದೂರ ಆಗಿದ್ರು, ಒಂದಾಗ್ಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರತ್ನಮರು ನಮಸ್ಕಾರ. 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 ಅವರಿಬ್ಬರು ಏನು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರಾ? ಕಿತ್ತಾಡ್ಕೊಂಡು ದೂರ ಆಗ್ಯಾರ್ರಿ. 1 ವರ್ಷ ಆಯ್ತು, ಇನ್ನು ಕೊಡ್ತಾ ಇಲ್ಲ. ಅದಕ್ಕಂದ್ರೆ ಒಂದಾಗ್ಬೇಕು. ನಿಮಗೆ ಒಂದು 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 ಮಾತು ಹೇಳ್ತೀನಿ. ಅವರಿಬ್ಬರನ್ನ ನೀವು ಅಲ್ಲಿ ನಿಮ್ಮ ಗವಿಸಿದ್ದೇಶ್ವರ ಮಠ ಇದೆಯಲ್ರಿ, ಸ್ವಾಮಿಗಳಿದಾರಲ್ಲ, ಆ ಸ್ವಾಮೀಜಿ ಹತ್ರಕ್ಕೆ ಅವರಿಬ್ಬರನ್ನ ಕರ್ಕೊಂಡು ಹೋಗಿ ಒಂದು ಸಮಾಧಾನ ಹೇಳಿಸಿ. ಅದೇ ದೊಡ್ಡ ಪರಿಹಾರ. ಹೀಗಾಗಿ ಈಗ ರಾಶಿ ಮತ್ತೊಂದು ಗೊತ್ತಿಲ್ಲ ಅಂದರೆ ದೊಡ್ಡವರಿಂದ, ಗುರುಗಳಿಂದ ಹೇಳಿಸಿದ ಮಾತಿದೆಯಲ್ಲ, ಅದೇ ಪರಿಹಾರವಾಗ್ಬಿಡುತ್ತೆ. ಹೀಗಾಗಿ ಅವರಿಬ್ಬರನ್ನ ನೀವು ಕನ್ವಿನ್ಸ್ ಮಾಡಿ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ. ಆ ಸ್ವಾಮೀಜಿಯವರು ಹೇಳುವ ಮಾತು ಅವರ ಮನಸ್ಸಿಗೆ ಹೋಗಿ ಅವರಿಬ್ಬರ ಕಲಹ ದೂರ ಆಗುತ್ತೆ. ಇದು ಖಂಡಿತ. ಅರ್ಥ ಆಯ್ತು? ಅದನ್ನು ದಯವಿಟ್ಟು ಮಾಡಿಸಿ. ಇದೇ ಅವ್ರಿಗೆ ಪರಿಹಾರ. ಸ್ವಾಮಿಗಳ ಹತ್ರ ಹೇಳಿಸೋದೇ ಪರಿಹಾರ. ಅದನ್ನು ಮಾಡಿಸಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತೊಂದರೆ, ಮಾತು, ಹಣ, ಈ ವಿಚಾರದ ಸ್ವಲ್ಪ ಘರ್ಷಣೆಗಳು ಬರ್ತಕ್ಕಂಥದ್ದು. ವೃತ್ತಿಯಲ್ಲಿ ಸಹಾಯ ಚೆನ್ನಾಗಿದೆ, ಸಮಾಧಾನ ಇರ್ತದೆ. ಸ್ನೇಹಿತರು, ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಬರಬಹುದು. ಸ್ವಲ್ಪ ಹುಷಾರು. ಅವರಲ್ಲಿ ಕಲಹ, ಜಗಳ ಮತ್ತು ಇನ್ನೇನು ಶತ್ರುತ್ವ ಭಾವನೆ ಬಂದುಬಿಡ್ತಕ್ಕಂಥದ್ದು, ಈ ಥರದೊಂದು ಸಾಧ್ಯತೆ ಇದೆ. ಹುಷಾರು. ಬಹಳ ಮುಖ್ಯವಾಗಿ ಹೆಣ್ಮಕ್ಳು ಕುಟುಂಬದಲ್ಲಿ ಪರಸ್ಪರ ಸ್ತ್ರೀಯರ ನಡುವೆನೇ ಸ್ವಲ್ಪ ಘರ್ಷಣೆ, ಮನಸ್ತಾಪ ಇಂಥದ್ದು ಬರುವ ಸಾಧ್ಯತೆ ಇದೆ. ಅದು ಹಣಕಾಸಿನ ವಿಚಾರದಲ್ಲಿ, ಕುಟುಂಬದವರ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಈ ಥರದ್ದು ಆಗಿಬಿಡುತ್ತೆ. ಹೀಗಾಗಿ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೇಗಿದೆಯಪ್ಪ ಅಂತಂದರೆ, ಕರ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ಏನೋ ಅಂಥ ತೊಡಕುಗಳಿಲ್ಲ. ಕೆಲಸ ಕಾರ್ಯಗಳು ಸುಲಭವಾಗಿ ಸಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನೋಡಿ, ರವಿ ಸಂಚಾರವನ್ನು ಗಮನದಲ್ಲಿಟ್ಕೊಂಡು ನೋಡೋಣ. ಅಷ್ಟಮಾಧಿಪತಿ ಸಪ್ತಮಕ್ಕೆ ಬರ್ತಾನೆ. ಹೀಗಾಗಿ ದಾಂಪತ್ಯದಲ್ಲಿ ಕಲಹ, ನಷ್ಟ, ಇಂಥ ಫಲಗಳಿದ್ದಾವೆ. ವ್ಯಾಪಾರದಲ್ಲಿ ತೊಂದರೆಗಳು ಉಂಟಾಗಬಹುದು. ಷಷ್ಠಾಧಿಪತಿ ಬುಧನೂ ಸೇರಿದ್ದಾನೆ, ಅಷ್ಟಮಾಧಿಪತಿ ರವಿಯೂ ಸೇರಿದ್ದಾನೆ. ಎಲ್ಲಿ? ಸಪ್ತಮದಲ್ಲಿ. ಹೀಗಾಗಿ ಯಾವ ಥರದ್ದಿದು? 6ನೇ ಅಧಿಪತಿ ಶತ್ರುತ್ವವನ್ನು ತಂದುಕೊಟ್ರೆ, ಅಷ್ಟಮಾಧಿಪತಿ ನಷ್ಟ. ಎರಡೂ ಸೇರಿಬಿಟ್ಟು ಒಂದು ಕಡೆ ಇದ್ದುಬಿಟ್ರೆ ಹೇಗಾಗುತ್ತೆ? ಹೀಗಾಗಿ ಮಕರ ರಾಶಿಯವರು ಸ್ವಲ್ಪ ಹುಷಾರಾಗಿರ್ಬೇಕು. ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಸಂಗಾತಿಯಲ್ಲಿ ಕಲಹ, ಇವೆಲ್ಲ ಸಹಜವಾಗಿ ಏರ್ಪಾಡಾಗ್ಬಿಡುತ್ತೆ. ಸಮಾಧಾನವಾಗಿರಬೇಕಷ್ಟೆ. ವ್ಯಾಪಾರಿಗಳು ಅಷ್ಟೇ. ಅದು ಜಲೋತ್ಪನ್ನ ವ್ಯಾಪಾರ, ನೀರು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೃಷಿ ಆಗಬಹುದು. ಈ ಎಲ್ಲ ಕ್ಷೇತ್ರಗಳು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲೂ ನಷ್ಟ, ಕಷ್ಟ, ವ್ಯಥೆ, ಏನಪ್ಪ ಬರೀ ಶ್ರಮವೇ ಆಗೋಯ್ತಲ್ಲ ಅಂತ ಹೈರಾಣಾಗ್ಬಿಡುತ್ತೆ. ಕೊನೆ ಕಣ್ಣಲ್ಲಿ ಒಂದು ಹನಿ ನೀರು ಬಂದುಬಿಡುತ್ತೆ. ಹಾಗಾಗ್ಬಿಡುತ್ತೆ ಪರಿಸ್ಥಿತಿ. ಸ್ವಲ್ಪ ಗಟ್ಟಿ ಬೇಕು. ಅದಕ್ಕೆ ಪರಿಹಾರ ನೋಡೋಣ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಮಕರ ರಾಶಿಯವರು ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಗೋಧಿ, ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು, ಇವೆರಡನ್ನು ಮಾಡಿ. ಹೆಸರು ಕಾಳು ಸಮರ್ಪಣೆ ಮತ್ತು ಗೋಧಿ ಸಮರ್ಪಣೆ, ಇದನ್ನು ಮಾಡೋದ್ರಿಂದ ಒಂದು ಬಲ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಇದನ್ನು ದಯವಿಟ್ಟು ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ತೊಂದರೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಠಿಣವಾದ ಶ್ರಮ
ಬರುತ್ತೆ. ಹಣ್ಣು ಹೂವಿನ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಸಾಲ ಶತ್ರುಗಳ ನಿವಾರಣೆಯೂ ಉಂಟಾಗುತ್ತೆ. ನಿಮಗೆ ಸ್ನೇಹಿತರು ಬಂಧುಗಳಿಂದ ಸಹಕಾರ, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಲಹೆ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಪರಿಶ್ರಮ ಅಂತೂ ತಗೋಬೇಕು. ಸಲಹೆ ಕೊಡೋರೇನು ಹೇಳಿಬಿಡ್ತಾರೆ 2 ಮಾತು, ಆಯ್ತು ಅಲ್ಲಿಗೆ ಮುಗೀತು. ನಾನು ಕೂಡ ಎಷ್ಟೋ ಸಲಹೆ ಕೊಡ್ತಾ ಇದ್ದೀನಿ. ಆದರೆ ಏನಾಗುತ್ತೆ ಪಾಪ ಅನುಭವಿಸ್ಬೇಕಲ್ಲ. ಅದು ಏನಾಗುತ್ತೆ, ಚಂದ್ರ ರಾಹು ಒಟ್ಟಾಗಿದ್ದಾಗ ಮನೋವ್ಯಥೆ, ಯೋಚನೆ ಮಾಡಿ 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 ಸ್ವಲ್ಪ ಹೈರಾಣಾಗ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ ವಾರದ ಆದಿಯಲ್ಲಿ. ಹೀಗಾಗಿ ಅದಕ್ಕೆ ಅಮ್ಮನವ್ರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಸ್ವಲ್ಪ ಧೈರ್ಯ ಬರುತ್ತೆ. ಹೆಣ್ಮಕ್ಳಿಗೆ ಸ್ವಲ್ಪ ಧೃತಿಶಕ್ತಿ ಅಂತಕ್ಕಂಥದ್ದು. ಶುಕ್ರವಾರದಿಂದ ನಿಮ್ಮ ಬದುಕಿನ ದಾರಿ ಸ್ವಲ್ಪ ಬದಲಾಗುತ್ತೆ, ಯೋಚನೆ ಮಾಡಬೇಡಿ. ಆಮೇಲೆ ಸ್ವಲ್ಪ ಶಕ್ತಿ ಬರುತ್ತಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಷಷ್ಠದ ರವಿ ಒಂದು ರೀತಿಯ ಗೆಲುವನ್ನು ತಂದು ಕೊಡ್ತಾನೆ. ಹೋರಾಟಕ್ಕೆ ಒಂದು ಜಯ ಸಿಕ್ತಪ್ಪ ಅಂದ್ರೆ ಒಂದು ಸಮಾಧಾನ, ಒಂದು ಸಣ್ಣ ಪ್ರಮಾಣದ ಗೆಲುವು ಕೂಡ ನಿಮಗೆ ಎಷ್ಟೋ ಚೇತೋಹಾರಿ ಅದನ್ನು ತಂದು ಕೊಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಂತೂ ವಾರದ ಅಂತ್ಯದಲ್ಲಿದ್ದ ನೋವು ದುಃಖ ಕೊನೆಗಿರಲ್ಲ, ಯೋಚನೆ ಮಾಡಬೇಡಿ. ಶಿವಪಾರ್ವತಿಯರ ಪ್ರಾರ್ಥನೆ ಮಾಡಿ. ಪಾರ್ವತಿ ಪರಮೇಶ್ವರ ಸ್ತುತಿ ಇದೆ, ಅದನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇದು ಬಹಳ ಅನುಕೂಲ. ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಆ ತೀರ್ಥದಲ್ಲಿದೆ ಅಷ್ಟು ಶಕ್ತಿ ಇದೆ. ಅದನ್ನು ಅದು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ. ನಿಮ್ಮ ಮನಸ್ಸಿನ ಭಾವನೆ ಹಾಗಿರಬೇಕು. ನಾನು ಇದು ತಗೊಳ್ತಾ ಇರೋದು ಪವಿತ್ರವಾದ ಮಂಗಳ ತೀರ್ಥ ಅಂತ ನೀವು ಭಾವಿಸಿದ್ರೆ ಅದು ಶಿವನ ಅನುಗ್ರಹವೇ ಉಂಟಾಗ್ಬಿಡುತ್ತೆ. ಆ ರೀತಿಯಲ್ಲಿ ಮಾಡಿ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ವ್ಯಯ, ನಷ್ಟ, ವ್ಯಥೆ ಇದನ್ನು ಸೂಚಿಸ್ತಾ ಇದೆ. ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಅವರಿಂದ ಸಹಕಾರಗಳು ಖಂಡಿತ ಸಿಗುತ್ತೆ. ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಂಶೋಧನೆ, ಬುದ್ಧಿಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆಯಲ್ಲ, ಅದು ತುಂಬ ಒಳ್ಳೆಯದು, ಬಲ ಕೊಡುತ್ತೆ. ವೃತ್ತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ ಸದ್ಯದ ಮಟ್ಟಿಗೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಚಂದ್ರ ದ್ವಿತೀಯಕ್ಕೆ ಹೋಗ್ತಾನೆ, ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಬಲ, ಸುಗ್ರಾಸ ಭೋಜನ, ಸಮಾರಾಧನೆ, ಇನ್ಯಾವುದೋ ಒಂದು ಕಾರ್ಯಕ್ರಮ ಇವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಇನ್ನೇನು ವ್ರತಾದಿಗಳು ಶುರುವಾಗುತ್ತಲ್ವ, ಹೀಗಾಗಿ ಅವ್ರ ಮನೆಗೆ ಊಟ, ಇವ್ರ ಮನೆಗೆ ಊಟ, ಇದು ಶುರುವಾಗ್ಬಿಡುತ್ತೆ. ಈ ವಾರದಿಂದಲೇ ಶುರುವಾಗ್ಬಿಡುತ್ತೆ. ಅದು ಮೀನರಾಶಿಯವರಿಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಉನ್ನತ ಶಿಕ್ಷಣ, ಸಂಶೋಧನೆ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ನೀವು ಅಲ್ಲಿ ನೀವು ಏನೋ ವಿಶೇಷವಾದ ಅಧ್ಯಯನ ಅಲ್ಲೇನೋ ಕಂಡುಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಪ್ರಶಂಸೆ, ಗೌರವಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನವಗ್ರಹ ಸ್ತುತಿ ಹೇಳ್ಕೊಳ್ಳಿ. ಅದು ನಿಮಗೆ ಇರ್ತಕ್ಕಂತಹ ಸಣ್ಣ ಪುಟ್ಟ ತೊಡಕುಗಳನ್ನೆಲ್ಲ ಬಗೆಹರಿಸಿ ಕೊಡುತ್ತೆ ನವಗ್ರಹ ಸ್ತುತಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.